ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ವಿನ್ನರ್ ಆದಂಥ ಗಿಲ್ಲಿಗೆ ದೇವರಾದ ಅವರ ಸ್ವಂತ ಅಣ್ಣ ತಮ್ಮನ ಬಾಂಧವ್ಯವೇ ಒಂದು ರೋಚಕ ಕತೆ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಷ್ಟು ವೀಕ್ಷಕರೇ, ಈ ವಿಡಿಯೋ ಮಾಡಬೇಕಂತ ನಾನು 3-4 ದಿನದಿಂದ ಕಾದು ಕುಳಿತಿದ್ದೆ, ಬಟ್ ಅಪ್ಡೇಟ್ ಏನು ಸಿಕ್ಕಿರಲಿಲ್ಲ. ಗಿಲ್ಲಿಯ ಈ ಯಶಸ್ಸಿಗೆ ಎಲ್ಲೂ ಕೂಡ ಇಲ್ಲಿಯ ತನಕ ದಾರಿ ತಪ್ಪದ ಒಂದು ಕಾರಣಕ್ಕೆ ಯಾರಾದರೂ ಒಬ್ರು ಇರ್ತಾರೆ. ಅಂದರೆ ಗಿಲ್ಲಿ ಅಂದ್ಕೊಳ್ಳಿ ಅವರು ಸಂಬಂಧಿಕರೆಲ್ಲ ಜಾಬ್ ಇದ್ದಾರೆ, ಯಾರೋ ಒಬ್ರು ಗೈಡ್ ಮಾಡ್ತಾರೆ, ಯಾರೋ ಒಬ್ರು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾರೆ ಅಥವಾ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಎಲ್ಲವೂ ಕೂಡ ರೋಚಕವಾಗಿತ್ತು ಮತ್ತು ಕೂಡ ನಾನು ಕೂಡ ವಿಷಯವನ್ನು ಕಲೆಕ್ಟ್ ಮಾಡ್ತಾ ಇದ್ದೆ. ಆದರೆ ನನಗೆ ಒಂದಂತೂ ಅನಿಸಿತ್ತು, ನಿನ್ನೆ ತನಕ ಅನಿಸಿತ್ತು, ಗಿಲ್ಲಿಗೆ ಎಲ್ಲವನ್ನು ನೋಡ್ಕೊಳ್ತಾ ಇರುವಂಥವ್ರು ಅವ್ರ ಅಣ್ಣ. ಯಾಕಂದರೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಗಿಲ್ಲಿಯ ತುಂಬ ಇಂಟರ್ವ್ಯೂಗಳನ್ನು ನೋಡಿದ್ದೇನೆ. ಆದರೆ ಎಲ್ಲೂ ಕೂಡ ಕ್ವಶನ್ ಕೇಳಿದ ಆ್ಯಂಕರ್ ಮುಖ ನೋಡೋ ಜೊತೆಗೆ ಪಕ್ಕದಲ್ಲಿ ನೋಡ್ತಾ ಇದ್ರು. ಅಂದರೆ ತಾನು ಮಾತಾಡೋದು ಸರಿಯಾ, ನಾನು ಮಾತಾಡೋದು ಸರಿ ಇದೆಯಾ, ಎಲ್ಲವನ್ನೂ ಕೂಡ ಅಲ್ಲೊಂದು ಸಿಗ್ನಲ್ ಬರ್ತಾ ಇತ್ತು. ನೀವು ಪ್ರತಿಯೊಂದು ಇಂಟರ್ವ್ಯೂನ ನೋಡಿ, ಗಿಲ್ಲಿಯ ಆಪೋಸಿಟ್ ಅಥವಾ ಪಕ್ಕದಲ್ಲಿ ಒಂದು ಆ್ಯಂಕರ್ ಕೂತ್ಕೊಂಡು ಮಾತಾಡ್ತಿದ್ರೆ ಗಿಲ್ಲಿ ಪದೇ ಆನ್ಸರ್ ಮಾಡ್ತಾ ಈ ಕಡೆ ತಿರುಗಿ ನೋಡ್ತಾ ಇದ್ರು. ನನಗೆಲ್ಲೋ ಒಂದು ಡೌಟ್ ಬರ್ತಾ ಇತ್ತು. ಅಣ್ಣ ಹೋಗ್ತಾ ಇರುವುದು, ಜೊತೆಗೆ ಹೋಗುವುದು ತುಂಬ ಕಡೆ ನೋಡಿದ್ದೇನೆ. ಅಂದರೆ CM ಮೀಟ್ ಆದಾಗಲಿ, ಬೇರೆ ವ್ಯಕ್ತಿಗಳು ಮೀಟ್ ಆದಾಗ ಅಥವಾ ಶಿವಣ್ಣವ್ರು ಮೀಟ್ ಆದಾಗ ಗಿಲ್ಲಿಯ ಅವರ ಅಣ್ಣ ನರೇಂದ್ರ ಸೂರ್ಯ ಅಂತವ್ರು ಇರ್ತಿದ್ರು. ಆದರೆ ಅವರು ಇವೆಲ್ಲವನ್ನು ನೋಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಡೌಟ್ ಕೂಡ ಕಾಡ್ತಾ ಇತ್ತು. ಮತ್ತು ಗಿಲ್ಲಿ ಅನ್ನುವಂಥ ವ್ಯಕ್ತಿ ಇಷ್ಟು ಪ್ರಬುದ್ಧವಾಗಿ ಮಾತನಾಡ್ತಾರೆ, ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ, ಇಷ್ಟು ಸ್ಪಷ್ಟವಾಗಿ ಸೊಂಟ ಎನ್ನುವಂಥ ಪದಕ್ಕೆ ಕಂಠ ಎನ್ನುವಂಥ ವರ್ಡನ್ನು ಯೂಸ್ ಮಾಡಿ ಸರಿಸಮಾನಾಗಿ ಟಾಂಗ್ ಕೊಡ್ತಾರೆ. ಅಂದರೆ ಅದೊಂದು ಬುದ್ಧಿವಂತಿಕೆ ಮತ್ತು ಅವ್ರ ಮನೆಯಲ್ಲಿ ಕೂಡ ಆ ಜೀನ್ಸ್ ಇದೆ ಅನ್ನೋದು ಕೂಡ ನನಗೆ ಅರ್ಥ ಆಗಿತ್ತು. ಆದರೆ ಕೆಲವೊಂದು ಕಾರಣದಿಂದಾಗಿ ಅವರ ಅಣ್ಣ ಅಲ್ಲೇ ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕೆಲವೊಂದು ಮುಜುಗರದಿಂದ ಅಥವಾ ಕೆಲವರಿಗೆ ಏನಾಗುತ್ತೆ, ಟ್ಯಾಲೆಂಟ್ ಇದ್ರೂ ಕೂಡ ಅವರಿಗೆ ಮುಂದೆ ಬರುವಂಥ ಧೈರ್ಯ ಇರಲ್ಲ. ಹಾಗಾಗಿ ಗಿಲ್ಲಿ ಅಣ್ಣ ನರೇಂದ್ರ ಸೂರ್ಯನಾಗಿ ಅಲ್ಲೇ ಇದ್ದಾರೆ. ಈ ಪುಣ್ಯಾತ್ಮ ಸ್ವಲ್ಪ ಎಲ್ಲವನ್ನು ಸರಿಸಿ ಮುಜುಗರವನ್ನು ಬಿಟ್ಟು ಇದೀಗ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಗಿಲ್ಲಿ ನಟ ಮತ್ತು ಗಿಲ್ಲಿಯ ನಟ ಅಣ್ಣ ಇಬ್ಬರು ಟ್ಯಾಲೆಂಟೆಡ್. ಆದರೆ ಗಿಲ್ಲಿ ಏನು ಮಾಡಿದಾನೆ, ಒಂದು ಹಂತವನ್ನು ಮೀರಿ ಟ್ಯಾಲೆಂಟನ್ನು ಪ್ರತಿಭೆಯನ್ನು ತೋರಿಸಿ ಟ್ರೈ ಮಾಡಿದ್ದಾನೆ ಮತ್ತು ಅದರ ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ. ಅಣ್ಣ ಹತ್ರ ಟ್ಯಾಲೆಂಟ್ ಇದೆ, ಆದರೆ ತೋರಿಸ್ಕೊಳ್ಳಿ ಸರಿಯಾಗಿ ಆಗ್ತಾ ಇರಲಿಲ್ಲ. ಆದರೆ ಗಿಲ್ಲಿಯನ್ನು ಹ್ಯಾಂಡಲ್ ಮಾಡ್ತಿರುವಂಥ ರೀತಿಯಲ್ಲಿ ಅದೀಗ ಪಕ್ವವಾಗಿ ಬೆಳೆದು ನಿಂತಿದೆ ಅಂತ ಹೇಳ್ಬೋದು. ನಾನು ಅದೇ ಹೇಳಿದ್ನಲ್ಲ, ಗಿಲ್ಲಿಯ ಪದೇ ಇಂಟರ್ವ್ಯೂ ನೋಡುವಾಗಲೂ ಕೂಡ ಪದೇ ಅವರು ಒಂದು ರೈಟ್ ಸೈಡ್ ತಿರುಗಿ ನೋಡಿ, ಅಂದರೆ ಮುಗ್ಧ ಹುಡುಗ ಒಬ್ಬ ಸರಿನಾ ತಪ್ಪ ಅಥವಾ ಅಮ್ಮನ ಹತ್ರ ಅಥವಾ ಟೀಚರ್ ಹತ್ರ ಕೇಳ್ತಲ್ಲ, ಆ ಥರ ಗಿಲ್ಲಿಯ ಆ್ಯಕ್ಷನನ್ನು ನೋಡಿದ್ವಿ. ಹಾಗಾಗಿ ಎಲ್ಲೊಂದು ಕಡೆ ಅನಿಸಿತ್ತು, ಗಿಲ್ಲಿಯ ಒಂದು ಈ ಯಶಸ್ಸನ್ನು ಮೇಂಟೈನ್ ಮಾಡುವ ರೀತಿಯಲ್ಲಿ, ಗಿಲ್ಲಿಯ ಈ ಎಲ್ಲವನ್ನು ಒಂದು ಪೂರಕವಾಗಿ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಗಿಲ್ಲಿ ಅಣ್ಣ ತುಂಬ ಕೆಲಸ ಮಾಡಿದ್ರು ಎನ್ನುವಂಥ ಡೌಟ್ ಇತ್ತು. ಅದು ಈಗ ಸತ್ಯವಾಗ್ತಿದೆ. ಗಿಲ್ಲಿಯೇ ಕೂಡ ಒಂದು ಇಂಟರ್ವ್ಯೂಲ್ಲಿ ಹೇಳ್ಕೊಂಡಿದ್ದಾರೆ, ನನ್ನ ಎಲ್ಲ ಆಗು ಹೋಗುಗಳನ್ನು ಕೂಡ ನಮ್ಮ ಅಣ್ಣ ಸೂರ್ಯ ನೋಡ್ಕೊಳ್ತಿದ್ರೆ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಅವರಿಗೆ ಸಾಲಲ್ಲ. ನರೇಂದ್ರ ಸೂರ್ಯನ್ ಎನ್ನುವಂಥ ಅವ್ರ ಅಣ್ಣ ಇದ್ದಾರೆ, ಅವ್ರ ಫ್ಯಾಮಿಲಿ ಅಪ್ಪ ಅಮ್ಮ ಇದ್ದಾರೆ, ಒಂದು ತಂಗಿ ಇದ್ದಾರೆ, ಎಲ್ಲೂ ಕೂಡ ಸುಂದರ ಒಂದು ಕುಟುಂಬ. ಕೊನೆಗೆ ಹೇಳ್ತಾರೆ ಅವರು, ನಾನು ಏನೇ ಮಾಡಿದ್ರೆ, ನಾನು ಏನೇ ದುಡ್ಡು ಸಂಪಾದನೆ ಮಾಡಲಿ, ಆಸ್ತಿ ಮಾಡಿದ್ರು ಕೂಡ ಮನೆಯ ಆಸ್ತಿಯಲ್ಲಿ ಭಾಗ ಮಾಡಲ್ಲ. ನಾನು ನಮ್ಮ ಅಣ್ಣ ಜೊತೆಯಾಗಿ ಇರ್ತೀವಿ, ಕೊನೆ ತನಕ ಒಂದೇ ಮನೆಯಲ್ಲಿ ಜೊತೆಗಾಗಿ ಒಂದು ಕುಟುಂಬವಾಗಿರ್ತೀವಿ ಮತ್ತು ಮನೆಯ ಆಸ್ತಿಯನ್ನು ಭಾಗ ಮಾಡ್ಲಿಕ್ಕೆ ಬಿಡಲ್ಲ. ನಾವು ಒಂದು ತುಂಬು ಕುಟುಂಬವಾಗಿ ನನ್ನ ಅಣ್ಣನ ಜೊತೆ ಇರ್ತೇನೆ, ನನ್ನ ಅಣ್ಣನೇ ನನಗೆ ದೇವ ಸಮಾನ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಅತ್ಯಂತ ಬಾಂಧವ್ಯದ ಕತೆ, ಇದು ರೋಚಕ ಕತೆ. ನೋಡಿ, ಒಬ್ಬ ವ್ಯಕ್ತಿ ಗಿಲ್ಲಿಯ ವಿಷಯಕ್ಕೆ ಬರೋಕ್ಕಿಂತ ಮೊದಲು ನಾನು ಪಾರ್ಥಮ್ಮನವ್ರ ವಿಚಾರಕ್ಕೆ ಬರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಿದ್ದಾರಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಪಾರ್ವತಮ್ಮನವರು ಕಾದಂಬರಿಯನ್ನು ಓದಿ, ಕಾದಂಬರಿಯನ್ನು ಸಿನಿಮಾ ಮಾಡಿ ರಾಜ್ಕುಮಾರ ಲೆವೆಲ್ಗೆ ಬೆಳೆಸಿದ್ದು ಪಾರ್ಥಮ್ಮನವರು. ನಾನು ಮುಂದೆ ಬರ್ತಾ ಹೇಳ್ತಾ ಹೋದರೆ, ಕೆಲವೊಂದು ದಿನಗಳ ಹಿಂದೆ ಯಶ್ ಅವರ ತಾಯಿಯವರ ಇಂಟರ್ವ್ಯೂ ಕೂಡ ಒಂದು ವೈರಲ್ ಆಗಿತ್ತು. ಒಂದು ಪತ್ರಕರ್ತೆ ಕೇಳ್ತಾರೆ, ಯಶ್ ಮತ್ತು ರಾಧಿಕಾ ಅವ್ರು ನಿಮ್ಮ ಜೊತೆ ಜಗಾಡಿದಾರೆ ಅಂತ, ಹಾಗಂತ ಹೀಗಂತ ಅಂತ ಕೇಳಿದಾಗ ಯಶ್ ತಾಯಿ ಎಷ್ಟು ಸ್ಪಷ್ಟವಾಗಿ ಉತ್ತರ ಕೊಡ್ತಾರಂದರೆ, ಆ ಸ್ಪಷ್ಟ ಉತ್ತರಕ್ಕೆ ಅದೇ ಥರದ ರಿಪ್ಲೈ ಕೂಡ ಬಂದಿತ್ತು ರಿಪೋರ್ಟರ್ ಕಡೆಯಿಂದ. ಆದರೆ ಎಲ್ಲವೂ ಕೂಡ ಅಷ್ಟೇ ಸ್ಪಷ್ಟ ರೀತಿಯಲ್ಲಿ ಉತ್ತರ ಕೊಟ್ಟು ಆ ರಿಪೋರ್ಟರ್ನ ಒಂದು ಲೆವೆಲ್ಗೆ ತಣ್ಣಗಾಗಿಸಿದ್ದು ನೋಡ್ತಾ ಇದ್ರೆ ಎಷ್ಟು ಹೇಗೆ ಬುದ್ಧಿವಂತನಾದ್ರಲ್ಲ, ಅದರ ಹಿಂದೆ ಎಷ್ಟು ತಾಯಿಯ ಕೈವಾಡ, ಎಷ್ಟು ತಾಯಿಯ ಬೆಂಬಲ, ಎಷ್ಟು ತಾಯಿಯ ಜೀನ್ಸಲ್ಲಿರುವಂಥ ಒಂದು ಬುದ್ಧಿವಂತಿಕೆ ಕೂಡ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಈ ಗಿಲ್ಲಿ ಏನೇ ಮುಂದುವರೆದ್ರೂ ಕೂಡ ಗಿಲ್ಲಿ ಅಪ್ಪ ಅಮ್ಮನ ಆಶೀರ್ವಾದ, ಅವರ ಬುದ್ಧಿವಂತಿಕೆ ಅವರ ಇಬ್ಬರು ಮಕ್ಕಳಲ್ಲಿ ಬಂದಿದೆ ಅಂತ ಹೇಳ್ಬೋದು. ಒಬ್ಬರು ತನ್ನ ಒಂದು ಎಲ್ಲಿಯನ್ನು ಮೀರಿ ತನ್ನ ಪ್ರತಿಭೆಯನ್ನು ತೋರಿಸ್ಕೊಂಡ್ರು ಗಿಲ್ಲಿ ನಟರಾಜ್, ಮಳ್ಳೊಳ್ಳಿ ನಟರಾಜ್ ಅಂದರೆ ಗಿಲ್ಲಿ ನಟ. ಜೊತೆಗೆ ಅವ್ರ ಅಣ್ಣ ನರೇಂದ್ರ ಸೂರ್ಯ, ಅವರಿಗೆ ಏನೋ ಮುಜುಗರ ಇರಬೇಕು, ಅವ್ರು ಟ್ಯಾಲೆಂಟ್ ಇರುತ್ತೆ, ಆದರೆ ಆ ಟ್ಯಾಲೆಂಟ್ನ ಆಗ ತೋರಿಸ್ಕೊಳ್ಳಿಕ್ಕಾಗಿರಲಿಲ್ಲ. ಆದರೆ ತಮ್ಮ ಯಶಸ್ಸನ್ನು ಕಾಣ್ತಾ ಇರೋದ್ರ ಹಿಂದೆ ಅಥವಾ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಎನ್ನುವುದನ್ನು ಈಗ ಗಿಲ್ಲಿ ನಟನ ಅಣ್ಣ ನರೇಂದ್ರ ಸೂರ್ಯ ಅವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಹೌದು, ಯಾಕಂದರೆ ಈ ಯಶಸ್ಸು ಅಥವಾ ಬೆಳವಣಿಗೆ ಎಲ್ಲವೂ ಕೂಡ ಒಂದು ಲೆವೆಲ್ ಸಿಕ್ಕಾಗ ಏನು ಮಾಡಬೇಕಂತ ತೋಚಲ್ಲ. ಅದೇ ರೀತಿಯಲ್ಲಿ ಗಿಲ್ಲಿ ಮುಖದಲ್ಲೂ ಕೂಡ ಒಂದು ದೊಡ್ಡ ಮುಜುಗರ, ದೊಡ್ಡ ಸಂದೇಹ, ದೊಡ್ಡ ಗೊಂದಲ, ದೊಡ್ಡ ಕುತೂಹಲ ಎಲ್ಲವೂ ಕೂಡ ಇದೆ. ನೀವು ನೋಡಿದಾಗಲೂ ಅರ್ಥ ಆಗುತ್ತೆ, ಗಿಲ್ಲಿಯ ನಟ ಏನೋ ಊಟನೇ ಮಾಡಿಲ್ಲ ಅಥವಾ ಅವನಿಗೆ ಹೊಟ್ಟೆಗೆ ಹಾಕಿಲ್ಲ,
ಅಥವಾ ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದಾನೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇದೀಗ ಗಿಲ್ಲಿ ಇದ್ದಾರೆ. ಯಾಕಂದರೆ ಅದು ಆ ಥರ ಕಾಡುತ್ತೆ. ಗಿಲ್ಲಿಯ ಪದೇ ಪದೇ ಮಾತು ಕೂಡ ನನಗೆ ಅರ್ಥ ಆಗೋ ರೀತಿಯಲ್ಲಿ ಎಲ್ಲಿ ನಾನು ತಪ್ಪು ಮಾಡಿಬಿಡ್ತೀನೋ, ಎಲ್ಲಿ ನನ್ನ ಒಂದು ಯಶಸ್ಸು ಹಾಳಾಗುತ್ತೋ, ಎಲ್ಲಿ ನನ್ನನ್ನು ಬೆಳೆಸಿದಂಥ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ ಅನ್ನೋಂಥ ಗೊಂದಲ ನನಗಿದೆ. ಹಾಗಾಗಿ ಅರ್ಥ ಆಗ್ತಿಲ್ಲ ಇರುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರ ಅಣ್ಣನವರ ಒಂದು ಕೆಲಸ ಇದೆಯಲ್ಲ ಮೆಚ್ಚುವಂಥದ್ದು, ಹೇಳಿ ಕೇಳಿ ಅತ್ಯಂತ ದೊಡ್ಡ ಕಾಲೇಜಲ್ಲಿ ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯ ಓದ್ಕೊಂಡು ದೊಡ್ಡ ದೊಡ್ಡ ಡಿಗ್ರಿ ಪಡ್ಕೊಂಡು ಅವ್ರ ಬಗ್ಗೆ ಮಾಡಿದಂಥ ಕೆಲಸವನ್ನು, ಗಿಲ್ಲಿಯ ಯಶಸ್ಸನ್ನು, ಗಿಲ್ಲಿಯ ಒಂದು ನೋಡಿ, ಗಿಲ್ಲಿಗೆ 100 ಕಾಲ್ ಬರುತ್ತೆ, ಗಿಲ್ಲಿಗೆ 100 ಫಂಕ್ಷನ್ಗಳಿಗೆ ಕರೆ ಬರುತ್ತೆ, ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರುವಂಥವ್ರು ಅವರ ಅಣ್ಣ. ನೀವು ಕುಟುಂಬಸ್ಥರನ್ನ ಬಿಟ್ಟು ಯಾರನ್ನೂ ಜಾಸ್ತಿ ನಂಬಲಿಕ್ಕಾಗಲ್ಲ. ಅಲ್ಲಿ ಏನೋ ಒಂದು ಗೋಲ್ಮಾಲ ಬರುತ್ತೆ. ಯಾಕಂದರೆ ನೀವು ಮ್ಯಾನೇಜರ್ನ ಇಟ್ಕೊಂಡ್ರೆ ಅವರೇನೋ ಒಂದು ಕೆಲಸ ಮಾಡಿಬಿಡುತ್ತೆ. ನೀವು ದೊಡ್ಡ ದೊಡ್ಡ ಸಿನಿಮಾದಲ್ಲಿ ನೋಡ್ಬೋದು, ಬೇರೆ ಬೇರೆ ಮ್ಯಾನೇಜರ್ಗಳು, ಅದು ದರ್ಶನ್ ಅವರ ಕೇಸಲ್ಲಾಗಿರ್ಬೋದು, ದರ್ಶನ್ ಅವರ ಮ್ಯಾನೇಜರ್ ಆಗಿರ್ಬೋದು, ಅವರು ಏನನ್ನೋ ಒಂದು ಕಾಂಟ್ಯಾಕ್ಟ್ ಮಾಡೋ ಸಲುವಾಗಿ ಅಥವಾ ಯಾವುದೊಂದು ಅಡ್ವರ್ಟೈಸ್ ಕಂಪ್ನಿಯನ್ನು ಇಟ್ಕೊಳ್ಳೋ ಸಲುವಾಗಿ ಎಷ್ಟೆಷ್ಟು ಕೋಟಿ ದೋಚ್ಕೊಂಡು ಹೋಗ್ಬಿಡ್ತಾರೆ, 16 ಕೋಟಿ ದೋಚ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ತನಗೆ ಫಂಕ್ಷನ್ಗೆ ಒಂದು 10 ಲಕ್ಷ ಕೊಡ್ತೀವಿ ಅಂದರೆ ಅವರು 12 ಲಕ್ಷನೋ 15 ಲಕ್ಷ ಮಾತಾಡ್ಕೊಂಡು ಇಲ್ಲಿಗೆ ಕೆಲವೊಂದು ಅಮೌಂಟನ್ನು ಮಾತ್ರ ಕೊಡ್ತಾರೆ. ಸ್ವಂತ ಅಣ್ಣನಾದಂಥವನು ಅಥವಾ ತನಗೆಲ್ಲವೂ ಸರ್ವಸ್ವವಾಗಿರುವಾಗ ತಾನು ಯಾವುದೂ ಕೂಡ ಮೋಸ ಮಾಡಬಾರ್ದು ಮತ್ತು ತನ್ನ ತಮ್ಮನ ಯಶಸ್ಸೇ ತನ್ನ ಯಶಸ್ಸು ಎನ್ನುವಂಥ ರೀತಿಯಲ್ಲಿ ದುಡಿತಾ ಇರುವಂಥ ಗಿಲ್ಲಿ ನಟನ ಅಣ್ಣ ಸೂರ್ಯ ನಿಜವಾಗಿಯೂ ಕೂಡ ಸೂರ್ಯನಾಗಿದ್ದಾನೆ, ಬೆಳಗ್ತಾ ಇದ್ದಾನೆ, ಗಿಲ್ಲಿಯ ಬಾಳನ್ನು ಬೆಳಗ್ತಾ ಇದ್ದಾರೆ. ಮತ್ತು ಇಬ್ಬರ ಬಾಂಧವ್ಯ ಅಣ್ಣ ತಮ್ಮನ ನೋಡ್ಲಿಕ್ಕೆ ಒಂದೇ ಥರ ಇರ್ತಾರೆ. ಆದರೆ ಗಿಲ್ಲಿಗೆ ಅಣ್ಣನ ಮೇಲೆ ಮತ್ತು ಅಣ್ಣನ ಮಗಳ ಮೇಲೆ ಅಥವಾ ಅತ್ತಿಗೆ ಮೇಲೆ ಅಥವಾ ಅವ್ರ ಕುಟುಂಬದ ಮೇಲೆ ತುಂಬ ಪ್ರೀತಿ ಇದೆ. ಎಲ್ಲೂ ಕೂಡ ಗಿಲ್ಲಿಯ ಬಗ್ಗೆ ಯಾರೂ ಕೂಡ ಇಲ್ಲಿ ತನಕ ಒಂದೇ ಒಂದು ನೆಗೆಟಿವ್ ಮಾತಾಡಿಲ್ಲ. ಅಥವಾ ಆ ಅಪ್ಪ ಅಮ್ಮ ಹಳ್ಳಿಯಲ್ಲಿದ್ದರೂ ಕೂಡ ಗಿಲ್ಲಿ ಯಶಸ್ಸಿನ ಮುಂದೆ ಅಥವಾ ಅಶ್ವಿನಿಯವರ ಬಗ್ಗೆ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆ ಎಲ್ಲೂ ಕೂಡ ಅವರು ತಡಬರಿಸಿ ಏನೋ ಇಲ್ಲ ಹಂಗೆ ಮಾತಾಡಬಾರ್ದಿತ್ತು ಅನ್ನುವಂಥ ತಪ್ಪು ಎನ್ನುವಂಥ ರೀತಿಯಲ್ಲಿ ಅವರು ಕೂಡ ಪಾಯಿಂಟ್ ಔಟ್ ಮಾತಾಡಲಿ, ಏನೋ ಒಂದು ಹೇಳಿರ್ತಾರೆ ಬಿಡಿ, ಎಲ್ಲವೂ ಕೂಡ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಮನಸ್ಸಿದ್ದರೆ ಸುಮ್ಮನೆ ಸುಮ್ಮನೆ ಇರ್ಬಾರ್ದು. ಹಾಗಾಗಿ ಇವೆಲ್ಲವೂ ಕೂಡ ಒಂದು ಟ್ಯಾಲೆಂಟ್ ಪ್ರತಿಭೆ ಕುಟುಂಬ. ತುಂಬ ಜನ ಹೇಳ್ತಿದ್ರು ಬಡವರ ಮಕ್ಕಳು ಬೆಳಿಬೇಕು ಎನ್ನುವಂಥ ಮಾತನ್ನು ಹೇಳುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹವಾ ಮಾಡ್ತಿರುವಂಥ ಸಂಧ್ಯಾ ಕಾಮತ್ ಅವರು ಹೇಳಿದರು, ಬಡವರ ಮಕ್ಕಳು ಬೆಳಿಬೇಕು ಅನ್ನೋದಕ್ಕಿಂತ ಬಡವರ ಮಕ್ಕಳು ಉಳಿಬೇಕು, ಬೆಳೆಯೋದು ಆಮೇಲೆ ಮೊದಲು ಉಳಿಬೇಕಲ್ವಾ, ಉಳಿದ ನಂತರ ಬೆಳಿಬಹುದು. ಹಾಗಾಗಿ ಬಡವರ ಮಕ್ಕಳು ಮತ್ತಷ್ಟು ಬಡವರಾಗಬಾರ್ದು, ಅವ್ರು ಮೊದಲು ಉಳಿಬೇಕು, ಅದಾದ ನಂತರ ಬೆಳೆಯಬಹುದು ಎನ್ನುವಂಥ ಮಾತನ್ನು ಕೊಟ್ಟು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಗಿಲ್ಲಿ ಎನ್ನುವಂಥ ಬಡವರ ಮಕ್ಕಳು ಅಥವಾ ಆ ಒಂದು ಮಿಡ್ಲ್ ಅಂದರೆ ಈ ಮಧ್ಯಮ ವರ್ಗದ ಒಂದು ಕುಟುಂಬ ಉಳಿಬೇಕು, ಅದಾದಂತೆ ಬೆಳಿಬೇಕು. ಈಗ ಬೆಳೆಯುವ ಹಂತದಲ್ಲಿದೆ. ಬೆಳೆಯುವ ಹಂತದಲ್ಲಿ ಗಿಲ್ಲಿಯ ಟ್ಯಾಲೆಂಟ್ ಜೊತೆಗೆ ಗಿಲ್ಲಿ ಅಣ್ಣನ ಮ್ಯಾನೇಜ್ಮೆಂಟ್ ಕೂಡ ವರ್ಕ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.